ರಾಜಕೀಯ ದುರುದ್ದೇಶಕ್ಕೆ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಲಾಗಿದ್ದು ನ್ಯಾಯಾಲಯ ಹಾಗೂ ಕಾನೂನಿನ ಮೇಲೆ ನನಗೆ ನಂಬಿಕೆ ಇದ್ದು ಸತ್ಯ ಕೆಲವೇ ದಿನಗಳಲ್ಲಿ ಬಹಿರಂಗಗೊಳ್ಳಲಿದೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಗುಂಡು ರೆಡ್ಡಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 28ರಂದು 8:50 ನಾನು ನನ್ನ ಹೊಲದಲ್ಲಿ ಇದ್ದ ಸಮಯದಲ್ಲಿ ನನ್ನ ಮೇಲೆ ಪ್ರಕರಣ ಹೂಡಿರುವ ಹೈದರಾಬಾದ್ ನಿವಾಸಿ ಉಮಾಶಂಕರ್ ಭಾರದ್ವಾಜ್ ಎಂಬಾತ, ಆತನ ಜೊತೆಗೆ 3 ವಾಹನಗಳಲ್ಲಿ ಸುಮಾರು 15 ಜನರು ನಮ್ಮ ಜಮೀನಿನಲ್ಲಿರುವ ಖವಾ ಫ್ಯಾಕ್ಟರಿ ಹತ್ತಿರ ಬಂದು ನಿಂತಿದ್ದರು. ನಾನು ವಾಕಿಂಗ್ ಮಾಡಲು ನೈಟ್ ಡ್ರೆಸ್ ಮೇಲೆ ಸ್ಕೂಟಿ ಮೇಲೆ ಇದ್ದು ಯಾತಕ್ಕಾಗಿ ಇಲ್ಲಿ ಬಂದಿರುವಿರಿ ಎಂದು ವಿಚಾರಿಸಲಾಗಿ ಕೂಡಲೇ ತಾನು ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗೆ ಫೋನ್ ಹಾಯಿಸಿದಾಗ ಅವರು ಅಲ್ಲಿಂದ ಕಾಲ್ ಕಿತ್ತರು ಎಂದು ವಿವರಿಸಿದರು. ನನ್ನ ಹೊಲದಾಗ ನಾ ಡಕೈತಿ ಮಾಡೋ ಪ್ರಶ್ನೆನೇ ಇಲ್ಲ. ನಂದೇ ಸ್ವಲ್ಪ ಸರ್ವೆ ನಂಬರ್ ಅದ, ನನ್ನ ಊರದ ಅದು ಹೈವೇ. ಅವ್ರು ಏನು ಹೇಳ್ಯಾರ ಅಂದ್ರೆ ತಿರುಪತಿಯಲ್ಲಿ ಹೊಂಟಿದ್ದೆ, ಪಂಡ್ರಾಪುರ್ಗೆ ಹೋಗ್ತಿದ್ದೆವು. ಎಲೆಕ್ಷನ್ ಇದೆ 30 ತಾರೀಕು. ಇವ್ರು ದುಡ್ಡು ತೊಗೊಂಡು ತೆಲಂಗಾಣ ಪಾಸ್ ಮಾಡಿ ಹೆಂಗೆ ಬಂದರು. 3 ಗಾಡಿ ಇದ್ವು ಅವ್ರ ಹತ್ರ. ಒಂದು ಗುಜರಾತ್ ಪಾಸಿಂಗ್ ಗಾಡಿ, 2 TS ಪಾಸಿಂಗ್ ಗಾಡಿ. ತಿರುಪತಿಯಿಂದ ಪಂಡ್ರಾಪುರ್ಗೆ ಪೇಮೆಂಟ್ ಕೊಡ್ಲಕ್ಕ ಪೇಮೆಂಟ್ ಯಾರು ದುಡ್ಡು ತೊಗೊಂಡು ಹೋಗ್ತಾರೆ ಅಂದ್ರೆ ಹೈವೇ ಮೇಲೆ ಯಾವುದು ಸೆಕ್ಯೂರಿಟಿ ಇಲ್ಲದೆ ಅವ್ರು ಹೋಗ್ಲಕ್ಕ ನಡುವ ಫ್ರೆಶ್ ಆಗ್ಲಕ್ಕ ಅಲ್ಲಿ ಹೊಲ್ ಬಂದಾರಂತ. ನಮ್ಮ ಹೊಲ್ದಾಗ ಗೆಸ್ಟ್ ಹೌಸ್ ಅದ, ಅವ್ರಿಗೆ ಫ್ರೆಶ್ ಆಗ್ಲಕ್ಕ ನಮ್ಮ ಪರಿಚಯ ಇದ್ದವ್ರು ಇದಾರ, ನಮ್ಮ ಸಂಬಂಧ ಇಲ್ಲ. ಅನ್ನೊಂದು ಪರಿಸರ ನಾವು ಹೋಗಿ ಕೇಳ್ದವ್ರಿ, ಯಾರು ನೀವು ಅಂದಾಗ ಒಂದು ಮಾತಾಡ್ಲಕ್ಕೆ ರೆಡಿ ಇಲ್ಲ. ಹಿಂದಿದಾಗ ಕೇಳ್ದಾಗೂ ಮಾತಾಡ್ಲಕ್ಕೆ ರೆಡಿ ಇಲ್ಲ. ಒಬ್ಬ ಮ್ಯಾಗ ಹೊಂಟರು, ನನ್ ಮುಂದೆ ಹೊಂಟ್ರೆ ಯಾಕಪ್ಪ ನಮ್ಗೇನ್ ಸಂಬಂಧ, ನಮ್ಮ ಹೊಲ್ದಾಗ ಯಾಕೆ ಬಂದಿರೋದು, ಒಬ್ಬರು ಮಾತಾಡಕ್ಕೆ ರೆಡಿ ಇಲ್ಲ ಸರ್. ನಾನು ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ, ಸರ್ ಯಾರೋ 11 ಗಾಡಿಗಳು ಬಂದಾರೆ ನನ್ನ ಟೈಮಿಂಗ್ ಇದೆ. ನನ್ನ ಮೊಬೈಲ್ 8:50 ಫೋನ್ ಮಾಡಿ ನಾನು ಹೊಲ್ಕೋಗಿದ್ದು ಅವ್ರಿಗೆ ಕೇಳಿದಾಗ ಅವ್ರು ಹೊಟ್ಟೆ ರಿಪ್ಲೈ ಕೊಡ್ಲಕ್ಕೆ ರೆಡಿ ಇಲ್ಲ. ಅಲ್ಲಿಂದ ಖವಾ ಬಟ್ಟಿದವ್ರಿಗೆ ಫೋನ್ ಮಾಡ್ದೆ, ಯಾರಿಗೆ ಖವಾ ಲೀಸಿಗೆ ಕೊಟ್ಟೀನಿ, ಆ ಲೀಸಿನ ಮಾತಾಡೋದು ನಮ್ಗೆ ಪರಿಚಯ ಇಲ್ಲ ಅಂತ ಹೇಳ್ತಾರ. ಖವಾ ಅಗ್ರಿಮೆಂಟ್ ಅವ್ರಿಗೆ ಕೊಟ್ಟೀನಿ. ಯಾಕೆ ನಾವು ಹೋಗಿದ್ದ ಉದ್ದೇಶ ಅಂದ್ರೆ ಒಂದು 15-20 ದಿನ ಕೆಳಗೆ ಒಂದು FIR ಆಯ್ತು ನಮ್ಮಲ್ಲ. ಆ ಖವಾ ಬಟ್ಟಿದವ ಏನ್ ಮಾಡ್ತಾನ್ರಿ, ಹಾಲಿನ ಪೌಡರ್, ಈ ಸ್ಕೂಲ್ದು ಅಂಗನವಾಡಿದು ಪೌಡರ್ ತಂದು ಆಟೋ ಇಳಿಸುವಾಗ ಅಲ್ಲಿ ಬಂದು ಪೊಲೀಸರು ಹಿಡಿತಾರೆ ಸರ್. ಪೊಲೀಸರು ಹಿಡಿದಾಗ ನಾವು ಹೋಗ್ತೀನಿ ಅಲ್ಲಿ ಇಮಿಡಿಯೇಟ್. ಹೋದಾಗ ಅವ್ನಿಗೆ ಕೇಳಿ ಏನಾದ್ರು ಇಲ್ಲಿಗಲ್ ಅದ ಅಂದಾಗ ನಾನೇ ನಿಂದ FIR ಮಾಡ್ತೀನಿ. ಯಾಕಂದ್ರೆ ಖವಾ ಅದು ಪನೀರ್ ಎಲ್ಲ ಹೋಟೆಲ್ಗಳಿಗೆ ಹೋಯ್ತಾವ, ಎಲ್ಲರ ಮನೆಗಳಿಗೆ ಹೋಯ್ತಾವ, ಎಲ್ಲರೂ ತಿಂತಾರೆ ಸರ್, ಊಟ ಮಾಡೋದಿರ್ತಾವ. ಅದಕ್ಕೆ ಏನೋ ಆಗ್ಬಾರ್ದು, ಯಾರಿಗ ಏನಾದ್ರೆ ಒಳ್ಳೆ ರೆಪ್ಯುಟೇಷನ್ ಇದ್ದೆವು. ಒಂದು ಸೋಷಿಯಲ್ ವರ್ಕ್ ಮಾಡ್ಕೊತ ಓಡಾಡ್ತೀನಿ, ಇಡೀ ಜಿಲ್ಲಾ ತುಂಬಾ ಹೆಸರು ಗುರುತಿಸ್ಕೊಂಡೋಗಿದ್ದೀನಿ. ನಮ್ಮ ಹೆಸರಿಗೆಲ್ಲೂ ಚುಕ್ಕೆ ಬರಬಾರ್ದು ಅಂತ ತಿಳ್ಕೊಂಡು ಆ ಉದ್ದೇಶ ಇಟ್ಕೊಂಡು ನಾವು ನಿಂದ FIR ಮಾಡಿಸ್ತೀವಿ. ನಾವು ನೆಕ್ಸ್ಟ್ ಹೋದಾಗ ನಾ ಅದೇ ಉದ್ದೇಶ ಇಟ್ಕೊಂಡು ಮತ್ತೇನೋ ಇವತ್ತು ತಂದಾನೇನೋ ಮಿಕ್ಸ್ ಮಾಡ್ಲತ್ತಾನೆ ಅಂತ ತಿಳ್ಕೊಳಕ್ ಹೋಗಿನ ಅಷ್ಟೇ. ನಾನು ಅಲ್ಲಿ ಹೋದ ಖಾವ ಬಟ್ಟಿದಾಗ ಕೇಳ್ದ ಏನಿಲ್ಲ ಅಂದ್ರು ಅಲ್ಲಿ ನನ್ನ ಮನೆಗೆ ಬಂದು ವಾಪಸ್ ಅಲ್ಲಿ ಬಂದ್ಮೇಲೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಹೇಳ್ತೇನೆ, ಸರ್ ಹಿಂಗೆ ಹೋಗಿದ ಕಿರಿಕಿರಿ ಆಯ್ತು, ಏನೂ ಇದ್ದಿಲ್ಲ ಅವ್ರಿಗೆ, ನಾ ಬಂದ ಅಂತ ಹೇಳ್ತೇನೆ. ಆಮೇಲೆ ನೆಕ್ಸ್ಟ್ ಡೇ ನನ್ಗೆ ಫೋನ್ ಮಾಡ್ತಾರ, ಇಲ್ಲಿ ನಿಮ್ಮ ಹೆಸರು ಕಂಪ್ಲೇಂಟ್ ಕೊಡ್ತಾರ ಅಂತ ಕರೆದ್ರು. ಹೋದ ಆ ಕಂಪ್ಲೇಂಟ್ ನೋಡ್ತಾರೆ, ಇಷ್ಟುದ್ದು ಬರ್ಬಾರದು. ಯಾವುದು ಆ FIR ಗೆ ಕಂಪ್ಲೇಂಟ್ ಅವ್ರು ಆರೋಪ ಮಾಡಿದಾಗ ನನ್ಗೆ ಸಂಬಂಧ ಇಲ್ಲ. ಇದು ನನ್ನ ಹೆಸರು ಕೆಡಿಸ್ಬೇಕಂತ ಒಂದೇ ಉದ್ದೇಶ ಇಟ್ಕೊಂಡು ಆಗಲ್ದವ್ರು. ಇದು ರಾಜಕಾರಣದಾಗ ನಮ್ದೇನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬೆಳಿತಾ ಇದ್ದೀವಿ. ಈ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.